ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಹಾಗಿದ್ಮೇಲೆ ರಾಶಿ ಫಲ ನಿಜ ಆಗುತ್ತಾ? ಖಂಡಿತವಾಗ್ಲೂ ಸಹ ಅದನ್ನ ಟ್ರೆಂಡ್ ನ ಮಾತ್ರ ಹೇಳುತ್ತೆ, ಈ ಸಮಯದಲ್ಲಿ ಈ ತರ ಸಾಧ್ಯತೆಗಳಿದೆ ಅಂತ ಹೇಳಿ. ಬಟ್ ಅದನ್ನ ನಾವು ಎಕ್ಸಾಕ್ಟ್ ಆಗಿ, ಈಗ ನಿಮ್ಗೊಂದು ಸಾಲ ಇರ್ಬೋದು, ಅದು ಯಾವಾಗ ತೀರತ್ತೆ, ಅಥವಾ ನಿಮಗೆ ಮದುವೆ ಯಾವಾಗ ಆಗತ್ತೋ ಅನ್ನೋ ಪ್ರಶ್ನೆ ಬಂದಾಗ ಯೂಶುವಲ್ ಆಗಿ ಈ ರಾಶಿಯವರಿಗೆ ವಿವಾಹದ ಯೋಗ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಅದು ಕನ್ಫರ್ಮ್ ಆಗೋದು ಲಗ್ನದಲ್ಲಿ, ನಿಮ್ಮ ಹಸ್ತದಲ್ಲಿರುವಂತ ರೇಖೆಗಳನ್ನ ನೋಡಿ. ಈಗ ವಿವಾಹದ ರೇಖೆ, ಶುಕ್ರ ರೇಖೆ ಆ ಏಜ್ ಟಚ್ ಆಗಿರ್ಬೇಕು ಇಂಡಿವಿಜುವಲ್ ಆಗಿ. ನಿಮ್ಮ ಲಗ್ನದಿಂದ ಕೂಡ ಯೋಗ ನಡೀತಿರ್ಬೇಕು, ದಶೆಯಿಂದ ಅನ್ನೋದು ಕನ್ಫರ್ಮ್ ಆಗ್ಬೇಕು. ರಾಶಿಯಿಂದ ಒಂದು ದೊಡ್ಡ ಟ್ರೆಂಡ್ ನ ಮಾತ್ರ ತೋರಿಸುತ್ತೆ. ಬಟ್ ತುಂಬಾ ಜನ ಏನ್ ಮಾಡ್ತಿದ್ದಾರೆ, ರಾಶಿ ಭವಿಷ್ಯನೇ ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸ್ತಿದ್ದಾರೆ. ಅದು ಪ್ರಥಮವಾಗಿ ನಾವು ತಗೋಬಾರ್ದು. ಹಾಗಾಗಿ ನಿಮ್ಮ ಬರ್ತ್ ಟೈಮ್ ಒಂದೊಂದ್ಸಲ ಸರಿ ಇರಲ್ಲ, ಬರ್ತ್ ಡೇಟ್ ಕೂಡ ಸರಿ ಇರಲ್ಲ. ಅಂತ ಟೈಮಲ್ಲಿ ರಾಶಿ ಭವಿಷ್ಯನ ಬರೀ ಹೆಸರು ಮೇಲೆ ನೋಡೋದು ಅಷ್ಟು ಸಮಂಜಸ ಅಲ್ಲ. ಸೊ ಹಾಗಾಗಿ ಲಗ್ನದಿಂದ ಹಸ್ತ ಸಾಮುದ್ರಿಕೆಯಿಂದ ಎಲ್ಲದನ್ನು ಕಂಬೈನ್ ಮಾಡಿ, ಪ್ರಶ್ನೆಶಾಸ್ತ್ರದಿಂದನೂ ಕಂಬೈನ್ ಮಾಡಿ ಕೊಡುವಂತ ಪ್ರೆಡಿಕ್ಷನ್ ಬಹಳ ಅಕ್ಯುರೇಟ್ ಆಗಿ ಬರುತ್ತೆ. ಯಾಕೆಂತಂದ್ರೆ ನಾವು ಲೇಯರ್ ಬೈ ಲೇಯರ್, ಸ್ಟೆಪ್ ಬೈ ಸ್ಟೆಪ್ ನೋಡಿರ್ತೀವಿ. ಈಗ ಏನಾಗಿದೆ ಅಂತಂದ್ರೆ, ನ್ಯೂಮರಾಲಜಿ ಮೇಲೆ ನೋಡ್ತಾರೆ, ಅದು ನ್ಯೂಮರಾಲಜಿ ನಮ್ಮ ಜ್ಯೋತಿಷ ಅಲ್ಲ. ಹಾಗೇನೆ ಪರಿಹಾರ ಅಂತ ಬಂದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಕಾಸ್ಟ್ಲಿ ಪೂಜೆಗಳು ನಮ್ಮ ಋಷಿಗಳು ಹೇಳಿಲ್ಲ. ನಮ್ಮ ಋಷಿಗಳು ಹೇಳಿರುವಂತದ್ದು ಕರ್ಮದಿಂದ ಒಂದು ಸಮಸ್ಯೆ ಬರುತ್ತೆ, ಅದಕ್ಕೆ ಪ್ರಾಯಶ್ಚಿತ ಕರ್ಮವನ್ನ ಮಾಡ್ಕೋಬೇಕು, ಒಂದೇ ಪರಿಹಾರ. ಎರಡನೇದು ಬಂದು ಮಂತ್ರ ಜಪಗಳು, ದಾನಗಳು ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದರಲ್ಲಿ ನಮ್ಮ ಒಂದು ನಿಷ್ಠೆ ಮತ್ತೆ ಭಕ್ತಿ, ಡೆಡಿಕೇಶನ್ ಕೂಡ ಇರ್ಬೇಕಾಗುತ್ತೆ. ಅದು ಅಹಂಕಾರದಿಂದ ಮಾಡದೆ ಭಗವಂತನನ್ನ ಗೆಲ್ಲೋಕ್ಕಾಗಲ್ಲ. ಸೊ ಕರ್ಮವನ್ನ ಮೀರಿ ಹೋಗೋದಕ್ಕಾಗಲ್ಲ. ಕರ್ಮದ ಅದರಲ್ಲಿರುವಂತ ಫ್ರೀ ವಿಲ್ ಒಳಗಡೆ ನಾವು ಕೆಲವು ನಿರ್ಧಾರಗಳನ್ನ ತಗೊಳ್ಬಹುದು. ಇದು ದೊಡ್ಡ ಸಬ್ಜೆಕ್ಟ್, ಇದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಬಟ್ ಜ್ಯೋತಿಷ್ಯ ನಿಮ್ಗೆ ಅಕ್ಯುರೇಟ್ ಆಗಿ ನಿಮ್ಮ ನಿಮ್ಮ ಭವಿಷ್ಯವನ್ನು ನಿಜ ಆಗ್ಬೇಕು ಅಂದ್ರೆ ನೀವು ಹಸ್ತ ಸಾಮುದ್ರಿಕೆ, ನಿಮ್ಮ ಜಾತಕ, ಪ್ರಶ್ನೆಶಾಸ್ತ್ರ ಮೂರನ್ನು ಕಂಬೈನ್ ಮಾಡಿ ನೋಡ್ಬೇಕಾಗುತ್ತೆ. ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. 5 ನಿಮಿಷದಲ್ಲಿ ಇಡೀ ಮನೆಯವ್ರ ಕುಟುಂಬದವ್ರ ಜಾತಕ ಹೇಳ್ತಾರೆ, ಆ ತರ ಸಾಧ್ಯತೆ ಇಲ್ಲ. ಸೊ ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಡಿ. ಧನಸ್ಸು ರಾಶಿ 2026 ಜುಲೈ ತಿಂಗಳ ಈ ಒಂದು ಧನಸ್ಸು ರಾಶಿಯ ರಾಶಿ ಫಲವನ್ನ ನಾವು ನೋಡೋದಾದ್ರೆ, ರಾಶಿಯಿಂದ 3ನೇ ಮನೆಯಲ್ಲಿರುವಂತಹ ರಾಹು, ಅಷ್ಟಮದಲ್ಲಿರುವಂತಹ ಗುರುಗ್ರಹ, ಅಷ್ಟಮದಲ್ಲಿರುವಂತಹ ಶುಕ್ರ. ಅಷ್ಟಮ ಅಂತಂದ್ರೆ ಸಡನ್ ಆಗಿ ಆಗುವಂತ ಬದಲಾವಣೆ, ಚೇಂಜಸ್. ಇದು ಬಂದು ಹೇಗಾಗತ್ತೆ ಅಂತಂದ್ರೆ, ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತೆ ನಿಮಗೆ ನಾನಾ ತರದ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ ಧನುಸು ರಾಶಿಯವರಿಗೆ. ನಿಮ್ಗೆ ಯಾವ್ದೊಂದು ಪ್ರಾಪರ್ಟಿ ಬರ್ಬೇಕಾಗಿದೆ ಪಿತ್ರಾರ್ಜಿತವಾಗಿ, ಅದು ನೂರಾರು ಅಡೆತಡೆಗಳು, ಕೋರ್ಟ್ಗೆ ಹೋಗುತ್ತೆ, ಸೆಟ್ಲ್ಮೆಂಟ್ ಆಗೋದಿಲ್ಲ, ಜಗಳಗಳು, ಮನಸ್ಸಿಗೆ ನೋವುವಂತ ಘಟನೆಗಳು, ಹತ್ರದವ್ರನ್ನ ಕಳ್ಕೊಳ್ಳೋ ಚಾನ್ಸಸ್. ಅಂದ್ರೆ ಕಳ್ಕೊಳ್ಳೋದು ಅಂತಂದ್ರೆ ಮಾನಸಿಕವಾಗಿ, ಹಣಕ್ಕಾಗಿ ಇದು ಬಂದಾಗ ಪ್ರಾಪರ್ಟಿ ವಿಚಾರದಲ್ಲಿ ಗಲಾಟೆಗಳಾಗತ್ತೆ, ನ್ಯಾಯಸಮ್ಮತವಾಗಿ ಅದು ಡಿವೈಡ್ ಆಗಲ್ಲ. ಈ ತರ ಪ್ರಾಬ್ಲಮ್ಗಳು ಧನುಸ್ಸು ರಾಶಿಯವರಿಗೆ ಇದೆ. ಜಾಗ್ರತೆಯಿಂದ ಇರಬೇಕು, ಮಾತಿನ ಮೂಲಕ ಬಗೆಹರಿಸ್ಕೋಬೇಕು. ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೆ ಅನ್ನೋ ಗಾದೆ ಹಾಗೆ, ಸಣ್ಣದ್ರಲ್ಲಿ ಬದಲಾವಣೆ ಆಗೋದಕ್ಕೆ ನೀವು ದೊಡ್ಡ ಮಟ್ಟದ ಏನೇನೋ ಮಾಡಕ್ ಹೋಗ್ಬೇಡಿ. ಸಮಾಧಾನವಾಗಿರಿ, ಸರಿಯಾಗಿರೋ ಟೈಮಿಗೆ ವೆಯ್ಟ್ ಮಾಡಿ. ಕೆಲವರು ಕುಣಿತಾ ಇರ್ತಾರೆ, ಅವ್ರನ್ನ ಹಾಗೆ ಬಿಟ್ಬಿಡಿ, ಅವರು ಬರ್ತಾರೆ ವಾಪಸ್. ಸ್ವಲ್ಪ ಅವ್ರು ಸುಸ್ತಾಗ್ಬೇಕು. ನೀವು ಅನವಶ್ಯಕವಾಗಿ ನಿಮ್ಮ ಎನರ್ಜಿನ ಕಳ್ಕೋಬೇಡಿ. ಈ ಸ್ಟ್ರಾಟಜಿನ ಉಪಯೋಗಿಸ್ಕೊಂಡು ಬುದ್ಧಿವಂತಿಕೆಯಿಂದ ಒಂದು ಸರಿಯಾಗಿರೋ ಟೈಮಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಅದು ಬಿಟ್ಟು ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗುತ್ತೆ. ಇನ್ನು ಧನುಸು ರಾಶಿಯವರಿಗೆ ಚತುರ್ಥ ಭಾವದಲ್ಲಿರುವಂತಹ ಒಂದು ಶನಿ ಗ್ರಹದಿಂದ ಒಂದು ಪ್ರಾಪರ್ಟಿಗಾಗಿ ಬಹಳ ಓಡಾಟ ಮಾಡ್ಬೇಕಾಗುತ್ತೆ. ತಾಯಂದ್ರಿಗೋಸ್ಕರ ತುಂಬಾ ಓಡಾಟ ಮಾಡುವಂಥದ್ದು, ಸುತ್ತಾಟಗಳು ಜಾಸ್ತಿ ಇರುತ್ತೆ. ಅಂದ್ರೆ ತಾಯಂದ್ರಿಗೋಸ್ಕರ ಓಡಾಟ ಅಂದ್ರೆ ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಹಲವಾರು ಕಾರಣಕ್ಕೆ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು. ಆರೋಗ್ಯ ಒಂದೇ ಅಲ್ಲದೆ ಕೆಲವು ಬೇರೆ ಬೇರೆ ಕಾರ್ಯಕ್ಕೋಸ್ಕರ ತಾಯಂದ್ರಿಗೋಸ್ಕರ ಓಡಾಟ ಮಾಡ್ಬೇಕಾಗುತ್ತೆ. ಸೊ ಈ ರೀತಿ ಅನ್ಯೂಶುವಲ್ ಆಗಿ ಆಗ್ಬಹುವಂಥದ್ದು. ಮತ್ತೆ ಒಂದು ಪ್ರಾಪರ್ಟಿ ಮಾರೋಕ್ಕೋಸ್ಕರ, ತಗೊಳ್ಳೋಕೋಸ್ಕರ ತುಂಬಾ ಓಡಾಟ ಮಾಡ್ಬೇಕಾಗತ್ತೆ. ತಮ್ಮಂದರಿಗೋಸ್ಕರ ಓಡಾಟ ಮಾಡ್ಬೇಕಾಗತ್ತೆ. ಈ ತರ ಮ್ಯಾಕ್ಸಿಮಮ್ ಟ್ರಾವೆಲ್ಸ್ ಗಳಿದೆ. 3ನೇ ಮನೆ ರಾಹು ಇರೋದ್ರಿಂದ ಅಣ್ಣ ತಮ್ಮಂದ್ರ ಮಧ್ಯೆ ಕಿರಿಕಿರಿಗಳು, ತಂಗಿಯಂದ್ರ ಜೀವನದಲ್ಲಿ ಮ್ಯಾರಿಟಲ್ ಲೈಫ್ ಡಿಸ್ಟರ್ಬೆನ್ಸ್ ಗಳು ಬರೋ ಸಾಧ್ಯತೆ ಇರುತ್ತೆ. ಅಷ್ಟಮದಲ್ಲಿರುವಂತಹ ಗುರುಗ್ರಹದಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ಪ್ರಾಪರ್ಟಿ ಡಿಸ್ಪ್ಯೂಟ್ ಸರಿ ಆಗುತ್ತೆ. ಮತ್ತೆ ಕರಿಯರ್ ನಾವು ನೋಡೋದಾದ್ರೆ, ಜಾಬ್ ಅಲ್ಲಿ ಬದಲಾವಣೆ ಆಗುತ್ತೆ. ನೀವು ಇಷ್ಟು ದಿನ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರಿ, ಬಟ್ ಹತ್ರ ಇರ್ತಿತ್ತು ನಿಮ್ಮ ಆಫೀಸು ಮತ್ತೆ ಮನೆ. ಈಗ ಆಫೀಸು ಅಥವಾ ವರ್ಕ್ ಮಾಡೋ ಪ್ಲೇಸ್ ದೂರ ಆಗ್ಬೋದು, ಯಾರಿಗೆ ಧನುಸು ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ. ಆಮೇಲೆ ದಶಮ ಭಾವದಲ್ಲಿ ಶನಿಗ್ರಹ ಬರೋದ್ರಿಂದ ನಿಮ್ಮ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ನಿಮಗಿಂತ ವಯಸ್ಸಾದವರಿಂದ ನಿಮಗೆ ನೋವು ಕ್ರಿಯೇಟ್ ಆಗ್ಬೋದು, ಜಾಬ್ ಬದಲಾವಣೆ ಆಗ್ಬೋದು, ಪ್ಲೇಸ್ ಚೇಂಜಸ್ ಆಗ್ಬೋದು.
ಬಟ್ ಜಾಬ್ ಅಲ್ಲಿ ಕರಿಯರ್ ಅಲ್ಲಿ ಉತ್ತಮವಾಗಿರುವಂತಹ ಸ್ಟೆಬಿಲಿಟಿಯನ್ನ ನೀವು ನೋಡ್ತೀರಾ. ಷಷ್ಠಾಧಿಪತಿ ಪಂಚಮಾಧಿಪತಿ ಷಷ್ಠದಲ್ಲಿರೋದ್ರಿಂದ ಮಕ್ಕಳು ಇಂದ ನಿಮಗೆ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಅವ್ರಿಗೆ ಜಾಬ್ ಸಿಕ್ಕಿಲ್ಲ, ಅವರಿಗೆ ಮದುವೆ ಆಗಿಲ್ಲ, ಅಥವಾ ಸ್ಟಡೀಸ್ ಅಲ್ಲಿ ಸ್ಲೋ ಇದ್ದಾರೆ ಅಂತ ಹೇಳಿ ನೋವನ್ನ ಅನುಭವಿಸ್ಬೇಕಾಗತ್ತೆ. ಆಮೇಲೆ ಮಕ್ಕಳ ಒಂದು ಫೈನಾನ್ಷಿಯಲ್ ಪ್ರೋಗ್ರೆಸ್ ಆಗುತ್ತೆ. ನೋಡಿ, ಯಾವಾಗಲೂ ಕೂಡ ಒಂದು ರಾಶಿಯವರಿಗೆ ಅಥವಾ ಒಂದು ದಶೆ ನಡೀತಿದೆ ಅನ್ಕೋಣ, ಶುಕ್ರದೇಶ ಪೂರ್ತಿ ಚೆನ್ನಾಗಿರಲ್ಲ, ಮಲ್ಟಿಪಲ್ ಘಟನೆಗಳು ನಡೆಯುತ್ತೆ. ಶುಕ್ರ ಒಂದನೇ ಕೊಡಲ್ಲ, ಕೆಟ್ಟದನ್ನು ಕೊಡದಾನೆ, ಪ್ಯಾರಲಲ್ ಆಗಿ ಹೋಗುತ್ತೆ. ಸೊ ಇದನ್ನ ನಾವು ಜ್ಯೋತಿಷನ, ಇದು ತುಂಬಾ ಕಾಂಪ್ಲೆಕ್ಸ್ ಥಿಯರಿ, ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಒಳ್ಳೇದು ಇಲ್ಲ, ಕೆಟ್ಟದು ಇಲ್ಲ, ನಾವು ಅದನ್ನ ಗ್ರಹಿಸೋ ರೀತಿ ಮೇಲೆ. ಓಕೆನಾ? ಈಗ ಒಂದು ವಜ್ರದ ಇದು ಬಿದ್ದಿದೆ ಅಂತಂದ್ರೆ ಅದನ್ನ ಒಬ್ಬ ವ್ಯಕ್ತಿ ನೋಡಿದಾಗ ಅವನು ಗ್ರಹಿಸೋದೇ ಬೇರೆ, ಒಂದು ಸಣ್ಣ ಮಗು ನೋಡಿದಾಗ ಅದು ಕೊಡೋ ವ್ಯಾಲ್ಯೂನೇ ಬೇರೆ. ಇದೆಲ್ಲ ನಾವು ಕೊಡೋ ವ್ಯಾಲ್ಯೂ ಮೇಲೆ ಹೋಗುತ್ತೆ, ಪರ್ಸೆಪ್ಷನ್ ಮೇಲೆ ಹೋಗುತ್ತೆ. ಸೊ ಈಗ ಧನುಸು ರಾಶಿಯವರಿಗೆ ಫೈನಾನ್ಷಿಯಲ್ ಪ್ರೋಗ್ರೆಸ್ ಇದೆ, ಸಾಲದಿಂದ ಹೊರಗಡೆ ಬರ್ತೀರಾ, ಸಾಲ ಕ್ಲಿಯರ್ ಮಾಡಕ್ಕೆ ಹಣ ಸಿಗುತ್ತೆ, ಆಕಸ್ಮಿಕ ಧನ ಲಾಭ ಆಗುತ್ತೆ, ಮತ್ತೆ ನಿಮ್ಗೆ ಯಾರ್ದೋ ಒಂದು ಸಹಾಯ ಹಸ್ತ ಸಿಗುತ್ತೆ. ಹಣಕಾಸಿನ ಸಮಸ್ಯೆನ ಹೊರಗಡೆ ಬರೋದಕ್ಕೆ ಫೈನಾನ್ಷಿಯಲ್ ಫ್ಲೋ ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ಹೋಗುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಧನುಸು ರಾಶಿಯವರಿಗೆ ಅಕಾಲ್ಟ್ ಸೈನ್ಸ್ ಗಳನ್ನ ಕಲಿಯೋ ಆಸಕ್ತಿ ಇದೆ, ಜ್ಯೋತಿಷ್ಯನೋ ಅಥವಾ ವಿದ್ಯೆಗಳು, ಕೆಲವರು ಮಂತ್ರವಿದ್ಯೆ ಆಗಿರ್ಬೋದು, ಕೆಲವು ಔಷಧಿಗಳನ್ನ ಉಪಯೋಗಿಸೋ ರೀತಿ ಆಗಿರ್ಬೋದು, ಇದಕ್ಕೆಲ್ಲ ಕಲಿಯುವಂತ ಅವಕಾಶಗಳು, ಸಿದ್ಧಿ ಮಾಡ್ಕೊಂತ ಅವಕಾಶಗಳು ಬರುತ್ತೆ. ಇಷ್ಟು ವಿಚಾರಗಳು ಧನುಸು ರಾಶಿಗೆ ಸಂಬಂಧಿಸಿದ್ದು.